जय हनुमान। Retribution. Oh yeah, we want retribution. Oh yeah, we want retribution. Oh yeah, we want retribution. Yeah, we ran out of patience. Boil up with the cold hard hatred. I can feel the vibration. Feet in the streets, it's a new sensation. I wanna break things. ಚಿನಿ, ನನಗೆ 5 ದಿನ ರಜಾ ಇದೆ ಗೊತ್ತಾ? ಹೌದಾ? ಹಾಗಿದ್ರೆ ಔಟಿಂಗ್ ಹೋಗೋಣ? ಸಾರಿ ಚಿನಿ, ನಾನು ಅಜ್ಜಿ ಮನೆಗೆ ಹೋಗೋಣ ಅನ್ಕೊಂಡಿದ್ದೀನಿ. ಹೋಗೋ, ಯಾವಾಗ್ಲೂ ಇದೇ ಆಯ್ತು ನಿಂದು. ಈಗೀಗ ಸರಿಯಾಗಿ ಟೈಮೇ ಕೊಡ್ತಿಲ್ಲ. ಯಾಕೆ ಬೇಜಾರು? ಮಾತಾಡ್ಬೇಡ ನಿನ್ನ ಹತ್ರ. ನೋಡು, ನನಗೂ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ. ನನಗಿರೋ ಜವಾಬ್ದಾರಿಲಿ ನನ್ನ ತಂಗಿ ಜವಾಬ್ದಾರಿ ನನ್ನ ಮೇಲಿದೆ. ಆ ಜವಾಬ್ದಾರಿ ಮುಗಿದ್ಮೇಲೆ ನನಗೇನು ಕೆಲಸ? ಲೈಫ್ ಪೂರ್ತಿ ನಿನ್ನ ಜೊತೆನೇ ಇರ್ತೀನಿ. ಹ್ಞೂ ಗೊತ್ತು, ನಿನ್ ತಂಗಿ ಅಂದ್ರೆ ನಿಂಗೆ ಎಷ್ಟಿಷ್ಟ ಅಂತ. ಮೊದಲೇ ಅಪ್ಪ ಅಮ್ಮನ ಪ್ರೀತಿ ಇಲ್ಲ, ಇರೋದು ನಾನೊಬ್ಬ. ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಹೆಂಗೆ? ಅದಕ್ಕೆ ಲೈಫಲ್ಲಿ ಅವಳಿಗೆ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ. ಹೌದಾ? ಸಾರಿ, ನಾನು ನಿನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಅವಳಿಗೆ ಅಮ್ಮ ಹುಟ್ಟಿದ ಮನೆಗೆ ಹೋಗ್ಬೇಕು ಅಂತ ಆಸೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿನ್ನ ಮಿಸ್ ಮಾಡ್ಕೊತೀನಿ. ನಾನು ಕೂಡ ನೀನು ತುಂಬ ಮಿಸ್ ಮಾಡ್ಕೊತೀನಿ. ಆದಿ, ನಿನ್ನ ಕೈ ಕೊಡು. ಯಾಕೆ? ಕೊಡು, ಹೇಳ್ತೀನಿ. ಈ ಕೈ ಬೇಡ, ಈ ಕೈಲಿ ಅಮ್ಮ ಇದ್ದಾರೆ. ನಾನು ನಿನ್ನ ಜೊತೆ ಇಲ್ಲ ಅಂದ್ರೂ ಯಾವಾಗಲೂ ನಿನ್ನ ಜೊತೆ ಇರಬೇಕು, ಅದಕ್ಕೆ ಇದನ್ನ ಆಗ್ತಾ ಇದ್ದೀನಿ. ನೀನು ನನ್ನ ಜೊತೆ ಇಲ್ಲ ಅಂದರೂ ನೀನಿಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ನಾನು ಸಾಯೋವರೆಗೂ ಯಾವಾಗಲೂ ನೀನು ನನ್ನ ಜೊತೆ ಇರ್ತೀಯ. ಪ್ರಾಮಿಸ್, ಇನ್ನು ಮುಂದೆ ನಿನಗೆ ಟೈಮ್ ಕೊಡ್ತೀನಿ. ಟೈಮ್ ಸಿಕ್ತಾಗೆಲ್ಲ ಕಾಲ್ ಮಾಡ್ತೀನಿ. ಮಿಸ್ ಯು ಚಿನ್ನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು.
ಹೋಗ್ಬಿಟ್ ಬಾ, ಆದ್ರೆ ನನ್ನ ಮರಿಬೇಡ. ಸರಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಖಂಡಿತ ಬಂದೇ ಬರ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಲೋ, ಏನ್ ಚಿನ್ನಿ, ತಂಗಿ ಒಬ್ಳು ಜೊತೆಗಿದ್ರೆ ನಾನು ನೆನ್ಪಾಗಲ್ವಾ? ನೆನಪಾಗ್ತೀರಾ ಅಮ್ಮ? ಯಾರು ಹೇಳಿದ್ ನೆನಪಾಗಲ್ಲ ಅಂತ? ಗೊತ್ತು ಬಿಡಪ್ಪ. ಸರಿ, ಈಗ ಎಲ್ಲಿದ್ದೀರಾ? ಇನ್ನೂ ಹೋಗ್ತಾ ಇದ್ದೀವಿ. ಸರಿ, ಮನೆಗೆ ಹೋದ್ಮೇಲೆ ಕಾಲ್ ಮಾಡು. ಹಾಂ ಸರಿ. ಓಕೆ, ಬಾಯ್. ಹಾಂ, ನಿನಗೆ ಸಿಗರೇಟ್ ಸೇದಬೇಡ ಅಂದರೆ ಅರ್ಥ ಆಗಲ್ವಾ? ಇರು, ದೀಕ್ಷಂಗೆ ಹೇಳ್ತೀನಿ. ಅಂತ ಕ್ರಿಮಿನಲ್ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬಿಡ, ಸುಮ್ಮನೆ ಗಾಡಿ ಎತ್ಪ. ನಿಂಗೆ ಬುದ್ಧಿ ಕಲ್ಸಕ್ಕೆ ಅವಳೇ ಸರಿ, ನಾನಲ್ಲ. ಗೊತ್ತು, ಸುಮ್ಮನೆ ಬಾ. ಪುಟ್ಟು, ಹಾಂ, ಒಂದೆರಡು ನಿಮಿಷ ಬರ್ತೀನಿ. ನೀನೇನು ದಬ್ಬಾಕಕ್ಕೆ ಹೋಗ್ತಿದೀಯ ಅಂತ ನನಗೆ ಗೊತ್ತು. ಸರಿ, ಹೋಗ್ಬಾ, ಬೇಗ ಹಾಂ ಬಾ. ಸರಿ, ಬರ್ತೀನಿ. ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಲೋ, ಎಲ್ಲಿದ್ದೀರಾ? ಹೋದ್ರಾ ಮನೆಗೆ? ಏನೇ ಹೇಳು, ಹಳ್ಳಿನೇ, ಸಿಟಿನೇ. ಆಯ್ತಪ್ಪ, ನೋಡ್ಕೋ. ಆ ಗ್ಯಾಪಲ್ಲಿ ಸ್ವಲ್ಪ ನನ್ನನ್ನು ನೋಡು, ಮರಿಬೇಡ. ಹಾಂ ಸರಿ. ಸರಿ, ಆಮೇಲೆ ಫ್ರೀ ಆದಾಗ ಫೋನ್ ಮಾಡು. ಓಕೆ, ಮಾಡ್ತೀನಿ. ಯಾರ ನೀನು? ಇಲ್ಲೇನು ಮಾಡ್ತಿದ್ಯಾ? ಹೋಗು, ಇಲ್ಲಾರ ಇರಕ್ಕೋಗ್ಬಾರ್ದು. ಹೋಗು ಹೋಗೋ. ಹೋಗಲೇ. ಪುಟ್ಟು, ನಿನ್ನ ಮೊಬೈಲ್ ನೆಟ್ವರ್ಕ್ ಇದೆಯಾ? ಇಲ್ಲ ಕಣೋ, ನನ್ನ ಸಿಮ್ ಆಫ್ ಆಗಿದೆ. ಆ ಬಾಬಿ ಹತ್ರ ಸಿಗುತ್ತೆ, ಒಂದು 2 ನಿಮಿಷ ಹೋಗಿ ಬಂದ್ಬಿಡ್ತೀನಿ. ಸರಿ, ನಾನು ಒಬ್ಬಳೇ ಮನೇಲಿ ಇರ್ತೀನಿ, ಬೇಗ ಬಾ. ಹಾಂ ಸರಿ. ಒಂದು ಕಟ್ಟಿ ನೆಟ್ವರ್ಕ್ ಇಲ್ವಲ್ಲ? ಯಾರು ಏನಾಯ್ತು ನನ್ನ ಮೊಬೈಲ್ಗೆ? ಯಾಕೆ ಹಿಂಗಾಗ್ತಾ ಇದೆ? ಒಂದೇ ಒಂದು ಕಟ್ಟಿ ನೆಟ್ವರ್ಕ್ ಇಲ್ಲ. ಯಾರಿಲ್ಲ. ನೆಟ್ವರ್ಕ್ ಏನಾಯ್ತು? ಮಗಂದು ಇವತ್ತೇ ಹಿಂಗಾಗ್ತದೆ. ಹಿಂಗೆ ಆಯ್ತಾ? ಓ, ಟೈಮ್ ಆಗ್ಲೇ 11:15 ಆಗಿದೆ. ನಿಗೂಢ ರಾತ್ರಿ ನೋಡ್ಬೇಕು. The number cannot be reached now. Please hang up and try again later. ಹಲೋ, ಇಲ್ಲಿ ನೆಟ್ವರ್ಕೇ ಇಲ್ಲ ಕಣೆ. ಅದೇ ಅನ್ಕೊಂಡೆ, ನಾಟ್ ರೀಚಬಲ್ ಬರ್ತಿತ್ತು. ಒಂದು ಬಾವಿ ಹತ್ರ ನೆಟ್ವರ್ಕ್ ಸಿಗುತ್ತೆ, ಇಲ್ಲಿ ಬಂದಿದ್ದೀನಿ. ಹೌದಾ? ಇವಾಗ ಏನ್ ಮಾಡ್ತಿದ್ಯಾ? ಬಿಸ್ಕೆಟ್ ತಿಂತಾ ಇದ್ದೀನಿ. ಅಯ್ಯೋ, ಹಲೋ ಹಲೋ, ಏನಾಯ್ತಪ್ಪ ಇವನ್ಗೆ? ಹಲೋ
ಅಯ್ಯೋ ಏನಾಯ್ತು? ಹಲೋ ಹಲೋ ಆದಿ, ಏನಾಯ್ತು ಚಿಕ್ಕಿದ್ದಾರೆ? ಇಲ್ಲೇ ಇತ್ತಲ್ಲ, ಯಾವನ್ ಎತ್ಕೊಂಡ? ಅಯ್ಯೋ ಏನಾಯ್ತು ನಮ್ಮ ಒಂದು ಇಲ್ಲೇ ಇತ್ತಲ್ಲ, ಯಾವನವನು? ಏಯ್ ಯಾವನವನು? ಯಾವನು ಸಾಯ್ತಾವನೆ? ಆದಿ 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 ಯಾವನವನು ಸಾಯ್ತಾ ಇರೋದು? ಬಾರ ಎದುರುಗಡೆ ಒಂದು ಬಕೆಟ್ ಅನ್ನ ಕೊಡಿಸ್ತೀನಿ. ಎಲ್ಲೋದ ಇವನು? ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಯಾಕೇನಾಯ್ತು? ಏನಾಯ್ತು ಆದಿ? ಏನಾಯ್ತು? ಅಮ್ಮ ಏಯ್ ನಿಲ್ಲೆ! ಯಾಕೆ? ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಆ ಭಾವಿ ಹತ್ರ ಹೋಗಿದ್ರಾ? ನಿಮ್ಗೆ ಗೊತ್ತಾಯ್ತು? ನಿಮ್ ಮುಖಗಳು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಹಳೆ ಬಾವಿ ಹತ್ರನೇ ಹೋಗಿದ್ದೀರಾ. ಯಾವ ಬಾವಿ? ಆ ಬಾವಿ ಹತ್ರ ಅಂತದೇನಿದೆ? ಬನ್ನಿ, ಮೊದಲು ಈ ಜಾಗದಿಂದ ಹೋಗ್ಬಿಡೋಣ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ. ನಿಮ್ಗೆ ಹಳೆ ಬಾವಿ ಬಗ್ಗೆ ಗೊತ್ತಿಲ್ಲ. ಇದು ಈ ಅಮಾವಾಸ್ಯೆನಲ್ಲಿ ಅಲ್ಲೋಗಿದ್ರಾ? ನಿಮ್ ಸಾವನ್ನೇ ನೀವು ಗೆದ್ದು ಬಂದಿದ್ದೀರಾ. ಆ ಬಾವಿ ಬಗ್ಗೆ ಗೊತ್ತಾಗ್ಬೇಕು. ಅವ್ನು ನಮ್ಮೂರಿನ ಯಜಮಾನ್ರ ಮನೆಯಲ್ಲಿ ಆಸರೆಯಾಗಿದ್ದ. ಯಜಮಾನ್ರಿಗೆ ಅವ್ನು ತರಲೆ ಮಾಡಿಕೊಂಡು ಅವ್ರನ್ನ ರೇಗಿಸ್ಕೊಂಡು ಊರಲ್ಲಿ ನಗ್ನಗ್ತಾ ಇರ್ತಿದ್ದ. ನಮ್ಮೂರಿನ ಜನರ ಜೊತೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಬೈಸ್ಕೊಂಡು ಹಳೆ ಬಾವಿ ಹತ್ರ ಇರ್ತಿದ್ದ. ಅವನಿಗೆ ಜೀವನದಲ್ಲಿ ಊಟ ಒಂದಿದ್ರೆ ಸಾಕು, ಬೇರೆ ಏನೂ ಬೇಕಾಗ್ತಿರ್ಲಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ದೇವರು ಅವನಿಗೆ ವಿಪರೀತ ಹಸಿವನ್ನು ಕೊಟ್ಟಿದ್ದ. ಆದರೆ ವಿಧಿ ಅವನ ಜೀವನದಲ್ಲಿ ಆಟ ಆಡ್ತು. ಅವನಿಗೆ ಆಸರೆ ಆಗಿದ್ದ ಯಜಮಾನರು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಬರಬೇಕಾದ್ರೆ ಜೀವ ಕಳ್ಕೊಂಡ್ರು. ಆ ನೋವಲ್ಲೇ ಬಾವಿ ಹತ್ರ ಕೊರಗ್ತಾ ಇರ್ತಿದ್ದ. ಆದರೆ ಅವನ ಹೊಟ್ಟೆ ಹಸುವು ಅವನ್ನ ಸುಮ್ಮನಿರಿಸಲಿಲ್ಲ. ಭಿಕ್ಷೆ ಬೇಡಕ್ಕೆ ಹೋದ. ಊರಿನ ಜನರು ಯಾರು ಸಹ ಅವನಿಗೆ ಊಟ ಕೊಡ್ತಿರ್ಲಿಲ್ಲ. ಕೊಟ್ಟರು ಕೂಡ ಅಳಿಸಿದನ್ನ ಕೊಡ್ತಾ ಇದ್ರು. ತಿಪ್ಪೆಗೆ ಬಿಸಾಕಿದ ಅನ್ನ ತಿಂತಾ ಇದ್ದ. ಆದರೂ ಅವನಿಗೆ ಹೊಟ್ಟೆ ತುಂಬ್ತಿರ್ಲಿಲ್ಲ. ಅದೇ ಹೊಟ್ಟೆ ಹಸುವಿನಿಂದ ಒಂದು ದಿನ ಕೊರ್ಗಿ ಕೊರ್ಗಿ ಬಾವಿ ಹತ್ರ ಪ್ರಾಣ ಬಿಟ್ಟ. ಊರಿನವರು ಯಾರು ಸಹ ಊಟ ಕೊಡ್ಲಿಲ್ವಲ್ಲ ಅನ್ನೋ ಕೋಪದಿಂದ ಬಾವಿ ಹತ್ರ ಯಾರೇ ಏನೇ ತಿನ್ನೋ ಪದಾರ್ಥ ತಂದರೂ ಅವ್ರಿಗೆ ತೊಂದರೆ ಕೊಡ್ತಿರ್ತಾನೆ. ಏನೇ ಆದರೂ ಊರಿನ ಜನರು ಅವನಿಗೆ ಊಟ ಕೊಡಬೇಕಾಗಿತ್ತು. ಬೇಡಿ ತಿಂದರೆ ನೀಡಿದಷ್ಟು, ದುಡಿದು ತಿಂದರೆ ಬೇಕಾದಷ್ಟು. ಮನುಷ್ಯ ಹಸಿದವನಿಗೆ ಊಟ ಕೊಡಬೇಕೇ ಹೊರತು ಹೊಟ್ಟೆ ತುಂಬಿದವರಿಗೆ. ಅನ್ನದಾತೋ ಸುಖಿಭವ.
ಅನ್ನದಾನಕ್ಕಿಂತ ಜಗತ್ತಿನಲ್ಲಿ ದೊಡ್ಡ ದಾನ ಯಾವುದೂ ಇಲ್ಲ. ಒಂದು ಅಗಳು ಅನ್ನದಲ್ಲಿ ಎಷ್ಟೋ ಜನ ಬಡ ಮಕ್ಕಳ ಒಂದು ಹೊತ್ತಿನ ಜೀವನ ಇರುತ್ತೆ. ಆಹಾರ ಹಿತವಾಗಿ ಬಳಸಿ, ವಯ ಮಾಡಬೇಡಿ. ಹಸಿದವರಿಗೆ ಅನ್ನ ನೀಡಿ, ಬೆವರಿಳಿಸಿ ದುಡಿಯುವ ರೈತನಿಗೆ ಬೆಲೆ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ.